ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅವರ ಬರ್ಬರ ಹತ್ಯೆ ಏನಾಗಿದೆ ಅದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ನಾನು ನೇಹಾ ಅವಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇನೆ ಮತ್ತು ಹಿರೇಮಠ ಕುಟುಂಬ ವರ್ಗದವರಿಗೆ, ಬಂಧು ಬಳಗದವರಿಗೆ, ನಾಡಿನ ಜನತೆಗೆ ಈ ಒಂದು ಅಮಾನವೀಯವಾದಂಥ ಹೇಯ ಕೃತ್ಯವನ್ನು ಮಾಡಿರೋದನ್ನು ಖಂಡಿಸೋದ್ರ ಜೊತೆಯಲ್ಲಿ ನೇಹಾ ಕುಟುಂಬದ ಜೊತೆಗೆ ನಾವೆಲ್ಲ ಇದ್ದೀವಿ ಅನ್ನುವಂತಹ ಒಂದು ಮಾತನ್ನು ಸಹ ನಾವು ಹೇಳೋಣ. ನಾನು ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ್ಯಾವತ್ತು ಅಧಿಕಾರಕ್ಕೆ ಬಂದಿದೆಯೋ ಆಗೆಲ್ಲ ಈ ರೀತಿಯ ಮತೀಯ ಭಾವನೆಗಳನ್ನು ಉದ್ರೇಕಗೊಳಿಸುವಂತಹ, ಕೋಮು ಭಾವನೆಗಳನ್ನು ಉದ್ರೇಕಗೊಳಿಸುವಂತಹ ಕೃತ್ಯವನ್ನು ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಮತಗಳಿಕೆಗೋಸ್ಕರವಾಗಿ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಇದನ್ನು ಖಂಡಿಸ್ತೇನೆ. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಸಮಾನವಾಗಿ ನಾವು ಮುನ್ನಡೆಸಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ. ಆದರೆ ಒಂದು ಸರ್ಕಾರವಾಗಿ ಈ ರೀತಿಯ ಓಲೈಕೆಯ ರಾಜಕಾರಣವನ್ನು ಮಾಡೋದ್ರ ಮೂಲಕ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನು ಧಿಕ್ಕರಿಸ್ತಾ ಇದೆ, ಬಹುಸಂಖ್ಯಾತರ ಭಾವನೆಗಳಿಗೆ ಘಾಸಿಗೊಳಿಸ್ತಾ ಇದೆ. ಕಾಂಗ್ರೆಸ್ ಕಳೆದ 1 ವರ್ಷದ ಅವಧಿಯಲ್ಲಿ ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನುವಂಥ ಮಾತುಗಳನ್ನೇ ಹೇಳ್ತಾ ಇವತ್ತು ಮಹಿಳೆಯರ ಜೀವನಕ್ಕೆ ಗ್ಯಾರಂಟಿ ಇಲ್ಲದೆ ಇರುವಂಥ ದುಸ್ಥಿತಿಯನ್ನು ತಂದಿರೋದು ಬಹಳ ಒಂದು ಆಘಾತಕಾರಿಯಾದಂಥದ್ದು. ಮಹಿಳೆಯರಿಗೆ ಉಳಿದ ಗ್ಯಾರಂಟಿಗಳನ್ನು ಕೊಟ್ಟಿರ್ಬೋದು, ಆದರೆ ನೇಹಾ ಅವಳ ಜೀವಕ್ಕೆ ಯಾವ ಗ್ಯಾರಂಟಿ ಕಾಂಗ್ರೆಸ್ ಕೊಟ್ಟಿತ್ತು? ಉಳಿದ ತಾಯಂದಿರ, ನಮ್ಮ ಅಕ್ಕ ತಂಗಿಯರ, ಸಹೋದರಿಯರ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕಾಂಗ್ರೆಸ್ ಯಾವ ಗ್ಯಾರಂಟಿ ಕೊಡ್ತಾ ಇದೆ? ನಾವು ಜಾಗೃತ ಮತದಾರರು ಚುನಾವಣೆ ಹತ್ತಿರದ ಈ ಸಂದರ್ಭದಲ್ಲಿ ಯೋಚಿಸ್ತೇವೆ. ನೀವೇ ಯೋಚನೆ ಮಾಡಿ. ಹನುಮಾನ್ ಚಾಲೀಸ ಹೇಳೋದಕ್ಕೆ ಬಿಡೋದಿಲ್ಲ. ಜೈ ಶ್ರೀರಾಮ್ ಅಂತ ನಾವು ಘೋಷಣೆಯನ್ನು ಕೂಗಿದ್ರೆ ಅಲ್ಲಾಹು ಅಕ್ಬರ್ ಅಂತ ಬಂದು ಕೂಗೋ ಸ್ಥಿತಿ. ನಮಗೆ ಭಗವದ್ಧ್ವಜ ಹಾರಿಸ್ಲಿಕ್ಕೆ ಬಿಡೋದಿಲ್ಲ. ನಮಗೆ ನಾವು ಪಾಕಿಸ್ತಾನದ ಧ್ವಜ ರಾಜ್ಯದ ಉದ್ದಗಲದಲ್ಲಿ ಹಾರಾಡೋದನ್ನು ನೋಡ್ತೀವಿ. ನಾವು ಎಲ್ಲದಕ್ಕೂ ಮಿಗಿಲಾಗಿ ವಿಧಾನಸೌಧದಂತಹ ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ. ಇದನ್ನು ನಾಡಿನ ಜನ ನಾವು ನೋಡಬೇಕು, ಇದನ್ನು ಗುರುತಿಸಬೇಕು. ಈ ರೀತಿಯ ಓಲೈಕೆ ರಾಜಕಾರಣ ಮಾಡ್ತಾ ಇರುವಂಥ ಕಾಂಗ್ರೆಸ್ಸಿಗೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಅವರಿಗೆ ನಾವು ಹೇಳಬೇಕು, ಇದು ನಡೆಯೋದಿಲ್ಲ ಅಂತ. ಬಹುಸಂಖ್ಯಾತರನ್ನ ಹಿಂದೂಗಳು ನಾವು ಹಣ, ಗ್ಯಾರಂಟಿ, ಜಾತಿ ಇತ್ಯಾದಿ ಆಸೆ ಆಮಿಷಗಳಿಂದ ಒಡೆದ ಆಳಬಹುದು ಅನ್ನುವಂತಹ ಸ್ವಾರ್ಥದ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿ ರಾಷ್ಟ್ರದ ಮುಖ್ಯವಾಹಿನಿಯಿಂದ ಅವರನ್ನು ಪ್ರತ್ಯೇಕಗೊಳಿಸುವಂತಹ ಒಂದು ಷಡ್ಯಂತ್ರ ಕಾಂಗ್ರೆಸ್ ಮಾಡ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಲ್ಲೂ ಕೇಳ್ಕೊಳ್ತೀನಿ, ನೀವು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಇರ್ರಿ. ಕಾಂಗ್ರೆಸ್ ನಿಮ್ಮನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದೆ. ನಿಮ್ಮನ್ನ ಅತಿಯಾಗಿ ಓಲೈಕೆ ಮಾಡಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಇಲ್ಲದೆ ಇರುವಂತೆ ಕಾಂಗ್ರೆಸ್ ಮಾಡ್ತಾ ಇದೆ. ನೀವು ಎಚ್ಚರಿಕೆಯಿಂದ ಜಾಗೃತರಾಗಿರಬೇಕಾದ ಅಗತ್ಯ ಇದೆ. ಕಾಂಗ್ರೆಸ್ ಬಂದಾಗೆಲ್ಲ ಈ ರೀತಿಯ ಹತ್ಯೆಗಳು, ಕಾನೂನು ಶಾಂತಿ ಸುವ್ಯವಸ್ಥೆಯ ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ನಾವು ಉಳಿದ ಎಲ್ಲ ಸಂಗತಿಗಳಿಗಿಂತಲೂ ನಮ್ಮ ಜೀವದ, ಸಮಾಜದ ಒಂದು ಶಾಂತ, ಸುಖ, ಸಮೃದ್ಧಿಯ ವಾತಾವರಣ ನಿರ್ಮಿಸೋದಕ್ಕೆ ಬದ್ಧರಾಗಬೇಕು. ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ನಿಮ್ಮ ಭಾವನೆಯನ್ನ ಗೌರವಿಸಿದ್ದೀವಿ. ನಿಮ್ಮ ಅಗತ್ಯತೆಗಳನ್ನು ನಾವು ಸರ್ಕಾರದ ಯೋಜನೆಗಳ ಮೂಲಕ ಪೂರೈಸೋ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಶ್ರದ್ಧೆಭಕ್ತಿಯ ಕೇಂದ್ರಗಳನ್ನು ನಾವು ಗುರುತಿಸಿ ಅದನ್ನು ಅಭಿವೃದ್ಧಿಪಡಿಸಿ ನಾವು ನಿಮ್ಮೆಲ್ಲರ ಭಾವನೆಗಳಿಗೆ ಗೌರವ ನೀಡಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಾವು ಈ ಚುನಾವಣೆ ಈ ಸಂದರ್ಭದಲ್ಲಿ ಬಹುಸಂಖ್ಯಾತರಾದಂಥ ಹಿಂದೂಗಳು ನಾವು ನಮ್ಮ ಭಾವನೆಗಳನ್ನು ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮೂಲಕ ನಾವು ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಿಜೆಪಿಗೆ ಮತ ನೀಡಿ ಕಾಂಗ್ರೆಸ್ ಈ ತುಷ್ಟೀಕರಣ ನೀತಿಯನ್ನು, ನಮ್ಮ ಭಾವನೆಗಳನ್ನು ಧಿಕ್ಕರಿಸುವಂಥ ಈ ನೀತಿಯನ್ನು ಏನು ಅನುಸರಿಸ್ತಾ ಇದೆ, ಇದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತಲೂ ನಾನು ಕೇಳ್ಕೊಳ್ತೀನಿ.